ಅಕಸ್ಮಾತ್ ಯಾವುದೋ ಊರಿಗೆ ಹೋದಾಗ ಊಟ ಅವ್ರಿಗೆ ಎಲ್ಲಿಂದ ಬರ್ಬೇಕು ಸರ್? ಅವ್ರಿಗೆಲ್ಲ ಊಟ ನಾನು ಮನೇಲಿ ಹೋಗಿ ಇಸ್ಕೊಂಬಂದು ಎಲ್ಲರಿಗೂ ಊಟ ಮಾಡಿ. ತುಂಬ ಜನ ಪೊಲೀಸು, ಸುಮಾರು ಒಂದು 50ರಿಂದ 60 ಅಲ್ಲಿಂದ ಅಲ್ಲಿವರೆಗೆ ಲೈನ್ ನಿಂತು ಪೊಲೀಸ್. ಅದು ಈ ಕಡಲೆ ಇವ್ರು ನಾವು, ಆ ಕಡಲೆ ಅವರು. ಅದು ಏನಾತ ಗೊತ್ತಿಲ್ಲ, ಒಂದೇಟಿಗೆ ಲಾಠಿ ಚಾರ್ಜ್ ಚಾಲ್ವಾತ್ ಸರ್. ಅಲ್ಲಿ ಇಲ್ಲಿ ಹೊಡ್ಕೊತ ಬಂದು ಅದು ಮನೆ ಒಳಗೆ ನಾನು ಅದೀನಂತ ಯಾರು ಹೇಳಿದ್ರೋ ಏನೋ ಗೊತ್ತಿಲ್ಲ, ಆ ಡೋರೇ ಒದ್ದು ಮುರಿದ್ಬಿಟ್ರು ಪೊಲೀಸ್. ಎಲ್ಲರೂ ಎತ್ತಿ ಕರ್ಕೊಂಬಂದು ಹೊರಗೆ ಹಿಂಗೆ ತೊಗೊಂಬಂದು ಬಿಸಾಕಿ ಹಾಕಿ ಹೊಡೆದ್ರು ಸರ್. ಲಾಠಿ 2 ಬಿದಿರಿಂದಿತ್ತು, ಕಟ್ಟಿಗೆ ಮುರಿದೋತ್ತು. ಆಮೇಲೆ ಅವ್ರ ಕಡೆ ಪ್ಲಾಸ್ಟಿಕ್ ಇರ್ತೊಂದು ವೈಟ್ ಫೈಬರ್, ಅದು ಮುರಿಲಿಲ್ಲ ಸರ್. ಹೆಂಗೆ ಹೊಡೆದ್ರೆ ಹಂಗೆ ಬರಿ ಮುಡಿದ್ವು ನೋಡಿ ಸರ್. ನನ್ನ ಮೈ ಹಂಗೆ ಬ್ಲಾಕ್ ಆಗಿದ್ವು. ಅವರೆಲ್ಲ ಫುಲ್ಲು ಕುಡಿದ್ಬಿಟ್ಟಿದ್ರು ಸರ್. ಅವ್ರೇನು ಪೊಲೀಸು ಏನು ರೌಡಿನೋ ದೇವ್ರಿಗೆ ಗೊತ್ತದು. ಯೂನಿಫಾರ್ಮ್ ಮಾತ್ರ ಇದ್ವು. ನನ್ನ ಸೀರೆ ಮೈ ಮೇಲೆ ಇದ್ದಿಲ್ಲ ಸರ್, ಬರೀ ಗಾಗ್ರ ಮೇಲೆ ಬ್ಲೌಸ್ ಮೇಲೆ ನಿಂತೀನಿ. PSI ಪಾಪ ಆತ ನನಗೆ, ಅಮ್ಮ ನೀನು ಸ್ವಲ್ಪ ಬಟ್ಟೆ ಮೇಲೆ ಹಾಕೊಳ್ಳೋ ಹಂಗೆ ಅಂತ ಹೇಳ್ದಾತ. ದೇವ್ರು ಚೆನ್ನಾಗಿಟ್ಟಿರ್ಲಿ. ಈ ನೋವೇ ರಗಡೈತಿ, ಎಲ್ಲಿ ಊಟ ತಿನ್ಬೇಕು. ಹಿಂಗೂ ಒಳ್ಳಕ್ಕೆ ಬರೋಲ್ದು, ಹಿಂಗೂ ಒಳ್ಳಕ್ಕೆ ಬರೋದು. ಬೆಂಡ್ ಮೇಲೆ ಹಂಗೆ ಹೊಡೆದಿದ್ದಾರೆ, ಕಾಲು ಹೊಡೆದಿದ್ದಾರೆ ಸರ್. ಅಮ್ಮ ನೆನ್ಸ್ಕೊಬಾರ್ದು ಸರ್. ನಾನು ರಿಸೆಸ್ ಹೋಗ್ತೀನಿ ಅಂತ ಅವ್ನು ಪೊಲೀಸ್ಗೆ ಹೇಳಿದ್ನಂದ್ರೆ ಇಲ್ಲೇ ಒಯ್ಯ ಅಂತಾನೆ. ನಾನು ಅಪ್ಪ ನನಗೆ ಓಡು ಇಲ್ಲ ಅಂತ ಸೆರಗು ಹಿಡ್ಕೊಂಡಿದ್ದಾನೆ. ನಾನು PC ಒಳಗಡೆ ಇರೋದು ಎಲ್ಲಿ ಹೆಂಗೆ ಹೊಡೆದಾರ ಅಂತ ಇದು ತೋರಿಸ್ತಿಲ್ಲ. ಒಂದು ರೂಮ್ ಒಳಗೆ ಕರ್ಕೊಂಡೋಗಿ ಎಲ್ಲ ಬಟ್ಟೆ ಬಿಚ್ಚಿ ನೋಡಿದ್ರು ಸರ್. ಲೇಡಿ ಪೀಸ್ ಅವ್ರಿಗೆ ಕೋಟಿ ಪುಣ್ಯ ಬರಲಿ. ಬಿಸಿನೀರು ತಂದು ಉಗ್ಗಿದ್ರು ಸರ್ ನನಗೆಲ್ಲ ಅದರಲ್ಲಿದ್ದವರು. ಅಪ್ಪ ನನಗೊಂಥರ ಸ್ವರ್ಗನೇ ಕಣ್ಣಂಗೆ ಆಗ್ಬಿಡ್ತು. ಅಲ್ಲಿ ಜೈಲ್ನಾಗಿರೋ ಮಟ್ಟ ಹೊರಗೆ ಬಂದೆ ಅಂದ್ರೆ ಒಂದು PC ನನ್ನ ಜೊತೆಲಿ ಇರ್ತಿದ್ಲು. ನನ್ನ ಹತ್ರ ಯಾರು ಗಂಡು ಮಕ್ಳನ್ನ ಹತ್ರ ಬಿಡಕ್ಕೆ ಬಿಡ್ತಿದ್ದಿಲ್ಲ ಅವರು. ಅಷ್ಟು ದೂರ ನಿಂತು ಮಾತಾಡ್ಬೇಕು, ಇಲ್ಲಿ ಬರಂಗಿಲ್ಲ ಅಂತ. ಜೈಲ್ಗೆ ಹೋಗಿದ್ರಿ ಅಂತ ಹೇಳಿದ್ರಲ್ಲ, ಏನು ಸಮಾಚಾರ, ಏನಕ್ಕೆ? ಹಾಂ ಸರ್, ನಮ್ಮೂರಲ್ಲಿ ರೈತ ಸಂಘ ಅಂತ ಇತ್ತು ಸರ್. ನಂಜುಂಡ ಸ್ವಾಮಿಯರು ಸರ್. ನಂಜುಂಡ ಸ್ವಾಮಿಯರು ಇದರಿಂದ ಇನ್ನೊಬ್ರು ಕೋಡಳ್ಳಿ ಚಂದ್ರಶೇಖರು, ಆಮೇಲೆ ನಮ್ಮ ಇವರು ಅಗ್ರಿಬೊಮ್ಮನಹಳ್ಳಿ ಹತ್ರ ಒಂದು ಹಳ್ಳಿ ವೀರ ಸಂಗಯ್ಯ ಅಜ್ಜಾರ್ ಅಂತ, ಇನ್ನೊಬ್ಬರು ಅದು ಎಂತ ರೆಡ್ಡಿ ಅಂತ ಆಂಧ್ರದವ್ರು ಅವರು, ಇನ್ನೊಬ್ಬರು ಹೆಸರು ನಾನು ಮರ್ತ್ಬಿಟ್ಟಿನಿ ಸರ್. ಅವ್ರು ರಾಯಚೂರವರು. ಅವರೆಲ್ಲ ಒಂದು ಸಂಘ ಮಾಡಿದ್ರು. ಅದು ಮೀಟ್ರ್ ಕಿತ್ತ ಚಳವಳಿ ಅಂತ ಸರ್. ಮೀಟ್ರ್ ಅದೇನೋ ಮೀಟ್ರ್ ಬಗ್ಗೆ ನನಗೆ ಅಷ್ಟೊಂದು ಇದಿಲ್ಲ ಸರ್. ಅದು ಅವ್ರೇನೋ ಮೀಟ್ರ್ ನಮ್ಮ ಕರೆಂಟ್ ಎಷ್ಟು ಸುಡ್ತೈತೆ ಅಷ್ಟು ತೊಗೋಬೇಕು. ಅವ್ರು ಎಷ್ಟರ ತೊಗೊತಿದ್ರು ಕರೆಂಟ್ನವರು. ಮೀಟ್ರ್ ಚಾರ್ಜ್ ಅಂತ ಎಷ್ಟರ ಬರೀತಿದ್ರು. ಎಲೆಕ್ಟ್ರಿಕ್ ಮೀಟ್ರ್ ಇದು ಮನೆಗೆ ಮೀಟ್ರ್ ಹಾಕೊಂಡಿರ್ತೀವಲ್ಲ, ಲೈಟ್ ಹಾಕೊಂಡು, ಅದಕ್ಕೆ ಅದ್ರ ಬಗ್ಗೆ ಒಂದು ಚಳವಳಿ. ಮನೆಗ ಅಥವಾ ಅದು ಗದ್ದೆ ಮೋಟ್ರ್? ಜಮೀನ್ದಲ್ಲ, ಮನೆದೇನೆ. ಜಮೀನ್ದಲ್ಲ, ಇಲ್ಲ ಮನೆದು. ಅದನ್ನ ಮಾಡಿ ಎಲ್ಲ ಮೀಟ್ರೆಲ್ಲ ಕಿತ್ತು ಎಲ್ಲ ತೊಗೊಂಡೋಗಿ ಆ ಕೊಪ್ಪಳದಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ಅಲ್ಲೆಲ್ಲ ಅವ್ರ ಹತ್ರ ಅವನ್ನ ವಾಪಸ್ ಕೊಡೋ ಚಳವಳಿ ಇತ್ತು ಸರ್. ಮಾಡಿದ್ವಿ. ಅದು ಆಯ್ತು ಸರ್. ಆಯ್ತು ಒಂದು ಸರಿ ಹಿಂಗೆ ತುಂಬ ಜನ ಪೊಲೀಸು, ಸುಮಾರು ಒಂದು 50ರಿಂದ 60 ವ್ಯಾನ್ಗಳು, ಅವು ಇವು ತುಂಬ ಸರ್. ನಮ್ಮೂರಿಂದ ಗಿಣಿಗೇರಿಗೆ 5 ಕಿಲೋಮೀಟ್ರ್ ಆಗುತ್ತೆ ಸರ್. 5 ಕಿಲೋಮೀಟ್ರ್ ಅಲ್ಲಿಂದ ಅಲ್ಲಿವರೆಗೆ ಲೈನ್ ನಿಂತಿತ್ತು ಪೊಲೀಸ್. ಅದು ಈ ಕಡಲೆ ಇವ್ರು ನಾವು, ಆ ಕಡಲೆ ಅವರು ಮಧ್ಯದಲ್ಲಿ ಹಿಂಗೆ ಗಲಾಟೆ ಮಾಡ್ತಾ ಅದು ಏನಾತ ಗೊತ್ತಿಲ್ಲ, ಒಂದೇಟಿಗೆ ಲಾಠಿ ಚಾರ್ಜ್ ಚಾಲ್ವಾತ್ ಸರ್. ನೀವೇನಕ್ಕೆ ಹೋಗಿದ್ರಿ ಅಲ್ಲಿ? ನಾನು ಅದರಲ್ಲಿ ಇದ್ದೆ. ಇದ್ದೆ ಮಟ್ಟ ನಾನು ಮುಂದೆ ಇರಲಿಲ್ಲ ಅಲ್ಲಿ. ಅಂದ್ರೆ ಕೃಷಿ ಶುರು ಮಾಡಿದ್ರೆ ಅವಾಗಲೇ? ಇತ್ತು ಸರ್, ಸಣ್ಣ ಪುಟ್ಟ ಇತ್ತು. ಇಷ್ಟು ದೊಡ್ಡದಿದ್ದಿಲ್ಲ, ಸಣ್ಣ ಪುಟ್ಟ ಇತ್ತು ಸರ್. ಆ ಸಂಘದಲ್ಲಿ ನಾನು ಅಡ್ಡಾಡ್ತಿದ್ದೆ. ಹಳ್ಳಿ ತಿರುಗಾಡೀನಿ, ಪ್ರತಿಯೊಂದು ಊರಾಗ ತಿರುಗಾಡೀನಿ. ಅಕಸ್ಮಾತ್ ಯಾವುದೋ ಊರಿಗೆ ಹೋದಾಗ ಊಟ ಅವ್ರಿಗೆ ಎಲ್ಲಿಂದ ಬರ್ಬೇಕು ಸರ್? ಅವ್ರಿಗೆಲ್ಲ ಊಟ ನಾನು ಮನೇಲಿ ಹೋಗಿ ಇಸ್ಕೊಂಬಂದು ಎಲ್ಲರಿಗೂ ಊಟ ಮಾಡ್ತೀನಿ ಸರ್. ಆ ಚಳವಳಿಯಲ್ಲಿ ಹೋಗ್ತಿದ್ವಿ ಅಡ್ಡಾಡಕ್ಕೆ. ಈ ಕಡೆ ಸುತ್ತಮುತ್ತ ನಮ್ಮ ಕೊಪ್ಪಳ ಜಿಲ್ಲೆದಾಗೆಲ್ಲ ತಿರುಗಾಡ್ತಿದ್ವಿ. ಒಂದು ಊರಾಗ ಹೋದ್ವಿ, ಅದು ಯಾವುದು ಬೇವೂರು ಏನೋ ಊರು. ಅಲ್ಲಿ ಇದಕ್ಕೆ ಹೋದಾಗ ಊಟ ಇಲ್ಲ. ರೈತರ ಹತ್ರ ದುಡ್ಡು ಎಲ್ಲಿಂದ ಬರ್ಬೇಕು ಹೇಳಿ? ಅದು ಇದು ತೊಗೊಂಡು ತಿನ್ನೋಕ್ಕೆ ಏನು ಮಾಡೋದು ಅಂದ್ರೆ ಅಲ್ಪ ಸ್ವಲ್ಪ ನಾವು ತೊಗೊಂಡೋಗಿದ್ದು ಖಾಲಿ ಆಗಿ ಹೋಗ್ತದೆ. ಇರಿ ಒಂದು ಸ್ವಲ್ಪ ನಿಂದಿಸ್ಬಿಟ್ಟು ನಾನು ಹಿಂಗೆ ಮನೆಗೆ ಹೋಗಿ ಎಲ್ಲರ ಮನೆ ರೊಟ್ಟಿ ಪಲ್ಯ ಎಷ್ಟೊಂದು ಕೊಟ್ಟರೆ ಎಲ್ಲರಿಗೆ ಒಂದು ಹತ್ರ ಕೂತ್ಕೊಂಡು ಉಂಡು ಒಂಥರ ಇದು ಮಾಡಿ ಬಂದಿವಿ ಸರ್. ಅದು ಲಾಠಿ ಚಾರ್ಜ್ ಅವರು ಬಂದಾಗ ನಾವು ಅಲ್ಲಿ ಮಧ್ಯದ ಮಠ ಅಂತ ಇದೆ, ನಮ್ಮೂರ ಹತ್ರ ಮಠ ಇದೆ ಸರ್. ಮಠದ ಮುಂದೆ ಇದೆ, ಸ್ವಲ್ಪ ಮುಂದ್ಗಡೆ ಹಿಂಗೆ. ಅವರು ಇವ್ರಿಗೆ ಘರ್ಷಣೆ ಹಂಗೆ ಮಾತುಕತೆ ಏನೋ ನಡ್ಕೊತ ಇದಾಯ್ತು. ಈ ಕಡ್ಲಿಂದ ಯಾರು ಏನು ಮಾಡಿದ್ರು ಆ ಕಡ್ಲಿಂದ ಒಟ್ಟು ಲಾಠಿ ಚಾರ್ಜ್ ಚಾಲು ಆಗ್ಬಿಡ್ತು ಸರ್. ನಾನು ಹಿಂದೆ ಇದ್ದೆ ಸ್ವಲ್ಪ. ನಾನು ಯಾಕೆ ಬೇಕು ಹೊಡೆದು ಬಿಡ್ತಾರೆ ಇವ್ರು ಅಂತೇಳಿ ನಾನು ಓಡೋಗಿ ಒಂದು ಮನೇಲಿ ಒಕ್ಕೊಂಡೆ. ಅವರು ನಮ್ಮ ರಿಲೇಷನ್ದೇ ಮನೆ ಅದು. ಅಲ್ಲಿ ಇಲ್ಲಿ ಹೊಡ್ಕೊತ ಬಂದು ಅದು ಮನೆ ಒಳಗೆ ನಾನು ಅದೀನಂತ ಯಾರು ಹೇಳಿದ್ರೋ ಏನೋ ಗೊತ್ತಿಲ್ಲ, ಆ ಡೋರೇ ಒದ್ದು ಮುರಿದ್ಬಿಟ್ರು ಪೊಲೀಸರು. ಆ ಮನೆ ಡೋರ್ನೇ ಹೊಡೆದಾಕ್ಬಿಟ್ರು.
ನಾನು ಅವಾಗ ಈಗ ಒಂದು 25-26 ವರ್ಷ ಅವ್ರು ತುಂಬ ಚೆನ್ನಾಗಿದ್ದೆ ಸರ್. ಅವ್ರು ನುಗ್ಗಿದೇಟಿಗೆ ನಾನೇನು ಮಾಡಿದೆ, ಇಬ್ಬರು ಮೂರನ್ನ ಎತ್ತಿ ಒಳಗೆ ಒಗೆದ್ಬಿಟ್ಟೆ ನಾನು. ಬಿಸಾಕಿದೇಟಿಗೆ ಒಂದು ಪಿ ಒಂದು 20 ಜನ ಕರ್ಕೊಂಡ್ಬಿಟ್ಟ ಪೊಲೀಸನ್ನ. ಎಲ್ಲರೂ ಎತ್ತಿ ಕರ್ಕೊಂಬಂದು ಹೊರಗೆ ಹಿಂಗೆ ತೊಗೊಂಬಂದು ಬಿಸಾಕಿ ಹಾಕಿ ಹೊಡೆದ್ರು ಸರ್. ಲಾಟಿ 2 ಬಿದಿರಿಂದ ಇತ್ತು, ಕಟ್ಟಿಗೆ ಮುರಿದೋತ್ತು. ಆಮೇಲೆ ಅವ್ರ ಕಡೆ ಪ್ಲಾಸ್ಟಿಕ್ ಇತ್ತು ಒಂದು ವೈಟ್ ಫೈಬರು, ಅದು ಮುರಿಲಿಲ್ಲ ಸರ್. ನಾನು ಇನ್ನು ಹೊಡೆದು ಎಲ್ಲಿಗೇನೋ ಹೊಡೆದು ಏನೋ ಮಾಡಿಬಿಡ್ತಾರೆ, ಕಾಲು ಮುರಿದ್ಬಿಡ್ತಂತ ಹಿಂಗೆ ಬಗ್ಗಿ ಹಿಂಗೆ ಮಕ್ಕೊಂದು ಹಿಂಗೆ ಬೆಣ್ಣು ಕೊಟ್ಬಿಟ್ಟೆ ಸರ್. ಹೆಂಗೆ ಹೊಡೆದ್ರೆ ಹಂಗೆ ಬರಿ ಮುಡಿದ್ವು ನೋಡಿ ಸರ್ ನನ್ನ ಮೈ. ಹಂಗೆ ಬ್ಲಾಕ್ ಆಗಿದ್ವು ಅವು. ಹಂಗೆ ಹೊಡೆದಿದ್ರು. ಹೊಡೆದ್ಮೇಲೆ ಒಬ್ಬ PSI ಅಷ್ಟು ದೂರದಿಂದ ಓಡಿ ಬಂದ ಅಲ್ಲಿಗೆ ಅವ್ರಿಗೆ ಬೈದ. ಆ ಹೊಲ್ಸು ಭಾಷೆದಿಂದನೇ ಬೇದ ಅವ್ರಿಗೆ. ನಾನು ಅದನ್ನ ಹೇಳಲ್ಲ, ಯಾಕೆ ಅವಳಿಗೆ ಹೊಡಿತೈತ್ರಿ, ಬಿಡ್ರು, ಬೇರೆ ಇಲ್ಲ, ಏನು ಅವಳಿಗೆ ಹಂಗೆ ಹೊಡಿತೈತ್ರಿ ಅಂತ ಬೇದಾಟಿಗೆ ನಾನು ಬಿಟ್ಟು ಹೊಂಟವು. ಅವರೆಲ್ಲ ಫುಲ್ಲು ಕುಡಿದ್ಬಿಟ್ಟಿದ್ರು ಸರ್. ಅವ್ರೇನು ಪೊಲೀಸು ಏನು ರೌಡಿನೋ ದೇವ್ರಿಗೆ ಗೊತ್ತದು. ಯೂನಿಫಾರ್ಮ್ ಮಾತ್ರ ಇದ್ವು. ಅವ್ರು ನೋಡಿದ್ರೆ ಆ ಥರ ಕಾಣಿಸ್ಲಿಲ್ಲ ನನಗೆ. ಫುಲ್ ಡ್ರಿಂಕು. ಅಷ್ಟು ಹೊಡೆದು ಏನು ಮಾಡಿದ್ರು, ಅಷ್ಟು ದೂರ ಕರ್ಕೊಂಡೋಗಿ ನಾನು ಇನ್ನೊಬ್ರು ನನ್ನ ಜೊತೆಗೆ ಅವ್ರಿಗೆ ಕಾಲು ಮುರಿದ್ಬಿಟ್ಟಿದ್ರು. ಹೊಡೆದು ಕಾಲು ಮುರಿದು ಹೋಗಿತ್ತು. ಅವ್ರನ್ನ ನಾನು ತಂದು ಊರುಗಡೆ ಬಂದು ಬಿಸಾಕ್ಬಿಟ್ರು ಅಲ್ಲಿ. ಅವ್ರನ್ನ ನನ್ನಿಬ್ಬರನ್ನು ಬಿಸಾಕ್ಬಿಟ್ರು. ಇನ್ನು ಎಳ್ಕೊಂಡು ಹೋಗೋರ್ನ ಹೋಗ್ತಾರೆ, ಬಸ್ನ ತುಂಬ್ಕೊಂಡು ಹೋಗ್ತಾರೆ. ನಾನೇನು ಮಾಡಿದೆ, ತುಂಬ ಏಟು ಹೊಡೆದು ಬಿಟ್ಟಿದ್ರು. ನನ್ನ ಸೀರೆ ಮೈ ಮೇಲೆ ಇದ್ದಿಲ್ಲ ಸರ್, ಬರೀ ಈ ಗಾಗ್ರ ಮೇಲೆ ಬ್ಲೌಸ್ ಮೇಲೆ ನಿಂತೀನಿ ನಾನು. PSI ಪಾಪ ಆತ ನನಗೆ, ಅಮ್ಮ ನೀನು ಸ್ವಲ್ಪ ಬಟ್ಟೆ ಮೇಲೆ ಹಾಕ್ಕೊಳ್ಳಮ್ಮ ಹಂಗೆ ಅಂತ ಹೇಳ್ದಾತ. ದೇವ್ರು ಚೆನ್ನಾಗಿಟ್ಟಿರಲಿ, ನೀನು ಅಮ್ಮ ನೀನು ಮನೆಗೆ ಹೋಗ್ಬಿಡ. ಇಲ್ಲ ಸರ್, ನನಗೆ ಇಷ್ಟು ಹೊಡೆದಿಲ್ಲ ಅಂದ್ರೆ ನಾನು ಸುಮ್ಮನೆ ನನ್ನ ಮನೇಲಿದ್ದೆ. ನಾನು ಹೊರಗಡೆ ಬಂದಿಲ್ಲ, ಗಲಾಟೆ ಮಾಡಿಲ್ಲ, ಯಾರಿಗೆ ಕಲ್ಲು ಹೋಗ್ದಿಲ್ಲ, ಏನು ಮಾಡಿಲ್ಲ. ಡೋರ್ ಮುರಿದು ಒಳಗೆ ನುಗ್ಗಿ ನಾನು ಎಳ್ಕೊಂಬಂದು ಹೊಡೆದ್ರಲ್ಲ ಸರ್. ಏನು ಸರ್ ಇದು, ನಾನು ಅರೆಸ್ಟ್ ಮಾಡಲೇಬೇಕು ನೀವೇ ಕೇಳಿದ್ರಾ? ನಾನೇ ಅಂದೆ, ನಾನು ಅರೆಸ್ಟ್ ಮಾಡಲೇಬೇಕು ನೀವು. ಎಷ್ಟು ಹೇಳಿದ್ರೆ ಕೇಳಲ್ಲ. ಅವ್ರು ಹೋಗಕ್ಕೆ ಹೋದ್ರಲ್ಲ, ಜೀಪಿಗೆ ಅಡ್ಡ ಮಾಡ್ಕೊಂಬಿಟ್ಟೆ. ನಾನು ಅರೆಸ್ಟ್ ಮಾಡಲೇಬೇಕು ನೀವು ಅಂತ ಹೇಳಿದೆ. ಆಮೇಲೆ ಯಾವುದೋ ಒಂದು ಖಾಲಿ ಲಾರಿ ಬಂತು. ಆ ಮುದುಕಿಗೆ ನನಗೆ ಇಬ್ಬರಿಗೆಲ್ಲ ಒಂದು ಲಾರಿಯಲ್ಲಿ ಹಾಕಿ ಇಬ್ಬರಿಗೆ ಕೊಪ್ಪಳಕ್ಕೆ ಹಾಕಿ ಕಳಿಸಿದ್ರು ನಮ್ಮನ್ನು. ನಮ್ಮಿಬ್ಬರನ್ನೇ ಹೋಗಿ ಅಲ್ಲಿ DR ಅಂತ ಏನೋ ಇದೈತಿ, ಅದ್ರೊಳಗೆ ನಮ್ಮರ್ನೆಲ್ಲ ಅಲ್ಲಿ ಕೂಡಿ ಹಾಕಿದ್ರು. ನಮ್ಮನ್ನು ತೊಗೊಂಡೋಗಿ ಎಲ್ಲ ಹಾಕಿದ್ರು. ಜೊತೆಗೆ ಪೊಲೀಸ್ ಬಂದಿದ್ರಾ? ಒಬ್ಬ ಪೊಲೀಸ್ ಬಂದಿದ್ದ. ಪೊಲೀಸ್ ಕರ್ಕೊಂಡೋಗಿ ಅಲ್ಲಿ ನಮಗೆ ಬಿಟ್ಟರು. ಅಲ್ಲಿ ಹೋಗಿ ಹಾಕಿದ್ರೆ ಇನ್ನು ಸಿಕ್ಕರ್ನ ಎಳ್ಕೊಂಬಂದು ತಂದು ಬಿಡೋರು. ಆಮೇಲೆ ಏನೋ ಒಂದಿಷ್ಟು ಪಟ್ನ ಊಟ ತಂದು ಹಾಕಿದ್ರು ನಮಗೆ. ಈ ನೋವೇ ರಗಡೈತಿ, ಎಲ್ಲಿ ಊಟ ತಿನ್ಬೇಕು. ಹಿಂಗೂ ಒಳ್ಳಕ್ಕೆ ಬರೋಲ್ದು, ಹಿಂಗೂ ಒಳ್ಳಕ್ಕೆ ಬರೋದು. ಬೆಣ್ಣ ಮೇಲೆ ಹಂಗೆ ಹೊಡೆದಿದ್ದಾರೆ, ಈ ಕಾಲು ಹೊಡೆದಿದ್ದಾರೆ ಸರ್. ಅಮ್ಮ ನೆನ್ಸ್ಕೊಬಾರ್ದು ಸರ್. ನಾನು ಈಗೇನಾನು ಮಾಡ್ತಾ ಬಿದ್ದರೆ ನಿಜವಾಗ್ಲೂ ನಾನು ಬದುಕ್ತಿದ್ದಿಲ್ಲ, ಸತ್ತೋಗ್ತಿದ್ದೆ. ಅವಾಗ ನಾನು ತುಂಬ ಚೆನ್ನಾಗಿದ್ದೆ. ಆ ನೋವು ತಡ್ಕೊಂಡು ಬದುಕಿಬಿಟ್ಟೆ. ಅಲ್ಲಿ ಹೋದ್ಮೇಲೆ ರಾತ್ರಿ 12 ಗಂಟೆಗೆ ಕೊಪ್ಪಳ ಜಡ್ಜ್ ಹತ್ರ ಕರ್ಕೊಂಡು ಹೋದ್ರು, ಅವ್ರ ಮನೆ ಹತ್ರ. ನಮಗೆ ಇಷ್ಟು 103 ಜನ. ಅಷ್ಟು ಜನ ಕರ್ಕೊಂಡು ಹೋದ್ರ? 103 ಜನದಲ್ಲಿ ನಾನು ಒಬ್ಬಳು, 3ನೇದವಳು ನಾನು. ಜಡ್ಜ್ ಹತ್ರ 102 ಜನ ಗಂಡಸರು, ಅದ್ರಲ್ಲಿ ನಾನೊಬ್ಬಳು. ಜಡ್ಜ್ ಹತ್ರ ಕರ್ಕೊಂಡು ಹೋದ್ರು. ಎಲ್ಲರೂ ಹೆಸರು ಹೇಳ್ದೆ. ಅವ್ರು ಎದ್ದು ನಿಂತು ಹೇಳ್ತಿದ್ರು. ನಂದು ನಂಬರ್ ಕೂಗಿದಾಗ ನಾನು ಎದ್ದೆ. ಹೆಸರು ಬಸವರಾಜ್ ಅಂತ ಇತ್ತು ನಂದು. ಬಸವರಾಜ್ ಅಂತಲೇ ಬರೆದ್ಬಿಟ್ಟಾರ ಅವ್ರ ಹತ್ರ. ಹಂಗೆ ಕೂಗಿದೇಟ್ಗೆ ಮತ್ತೆ ಹೌದಲ್ಲ ನನ್ನ ಹೆಸರು, ನಂದು ಹಿಂಗೆ ಚೇಂಜ್ ಆಗಿದೆ. PSI ಗೊತ್ತಿತ್ತು, ಯಾರಿಗೆ ಗೊತ್ತಿದ್ದು ಏನಿಲ್ಲ. ಎದ್ದೆ. ಅವರು ಜಡ್ಜ್ ನನ್ನ ತಳಗ ಮೇಲೆ ನೋಡಿದ್ರು. ಅಲ್ಲ, ಹೆಸರು ಚೇಂಜ್ ಆಗಿ ಗೊತ್ತಾಗ್ದೇನೆ ಈಗ ನೀವು ಸೀರೆ ಹುಟ್ಟಿದ್ರಿ ಅಲ್ವಾ? ಬಸವರಾಜು ಅಂತ ಹೆಂಗ್ ಬರೆಯಕ್ ಸಾಧ್ಯ? ಅವ್ರು ಏನು ಹಂಗೆ ಬರೆದ್ಬಿಟ್ಟಾರ. ಅದ್ರಾಗ ನನ್ನೇ ಕೇಳಿಲ್ಲ ಅವ್ರು, ನಿನ್ನ ಹೆಸರು ಏನಂತ. ನಾನು ಕೇಳಿದ್ರೆ ನಾನು ಹೇಳಿರ್ತಿದ್ದೆ. ಅವ್ರು ಯಾರು ಹೇಳಿದ ಮಾತು ಕೇಳಿ ಬರೆದ್ಬಿಟ್ಟಾರ. ಅಲ್ಲಿ ಜಡ್ಜ್ ಇವ್ರೇನು ಬಸವರಾಜ್ ಅಂತೀರಿ, ಅವ್ರು ಸೀರೆ ಎಲ್ಲ ಐತೆ ಅವ್ರು ಏನು ಅಂತ ಕೇಳಿದ್ರು. ಜಡ್ಜ್ ಕೇಳಿದ್ರು. ಇಲ್ಲ ಅವ್ರು ಹಿಂಗೆ ಈ ಥರ ಅವರು ಅಂತ ಅವ್ರು ಹೇಳಿದ್ರೆ, ಅವ್ರು ಯಾವ ಥರನೇ ಇರಲಿ, ಅವ್ರ ಮೈ ಮೇಲೆ ಸೀರೆ ಇದೆಯಲ್ಲ, ನೀವು ಬಸವರಾಜ್ ಅಂತ ಹೆಸರು ಬರ್ದಿರಿ, ಅವ್ರ ಮೈ ಮೇಲೆ ಸೀರೆ ಐತಿ, ಇಷ್ಟು ಜನದ ಮಧ್ಯೆ ಅವ್ರು ಕರ್ಕೊಂಬಂದಿರಲ್ಲ ನೀವು ಏನಕ್ಕೆ? ಅವ್ರ ಜೊತೆಲಿ ಯಾರು ಲೇಡೀಸ್ ಇವ್ರು ಇದ್ದಾರಾ? ಲೇಡಿ ಪಿ ಸಿ ಇದ್ದಾರಾ? ಹೆಂಗೆ ಕರ್ಕೊಂಬಂದ್ರೆ ಅದು ನಾನು ಮಾಡಲ್ಲ ಅಂತ ಹೇಳ್ಬಿಟ್ರು ಜಡ್ಜ್. ಅವರು ಯಾರೋ ಒಬ್ಬ ನಡಗಡ್ಡೆ ಏನೋ PSI ಇದ್ದ. ಅವರು ಕೈ ಮುಗಿಯಕ್ಕೆ ನಿಂತ್ಕೊಂಡು ಅವ್ರಿಗೆ ಜಡ್ಜ್ ಸಾಬ್ಗೆ, ಸರ್ ಕಾಲು ಬೀಳ್ತೀನಿ ಸರ್, ಏನೋ ತಪ್ಪಾಗಿದೆ ಹಂಗೆ ಹಿಂಗೆ ಅಂತ. ಈ ಕೆಲಸ ಯಾವತ್ತೂ ಮಾಡಬಾರ್ದು. ಅವ್ರು ಇಷ್ಟು ಜನದ ಮಧ್ಯದಂತೆ ಒಬ್ಬರನ್ನ ಅಂತರನ್ನ ತೊಗೊಂಬರ್ಬಾರ್ದು ಅಂತ ಅವ್ರಿಗೆ ಸ್ವಲ್ಪ ಏನೋ ಅವರು ಇಂಗ್ಲೀಷ್ನಲ್ಲಿ ಏನೇನೋ ಅಂದ್ರೆ ಅವ್ರಿಗೆ ಏನಾಯ್ತು ಗೊತ್ತಾಗಲಿಲ್ಲ. ಆಮೇಲೆ ಹೆಸರು ಕೇಳಿಸಿದ್ರಿ, ಹೇಳಿದೆ ನಾನು. ತಾರಾ ಮಂಗಳಮುಖಿ ಅಂತ ನನ್ನ ಹೆಸರು. ಹಿಂಗೆ ಆಯ್ತಾಯ್ತು ಕೂತ್ಕೊಳ್ಳಿ ಮಾಡಿ ನೋಡಿ, ಅವ್ರನ್ನ ಜೋಪಾನಾಗಿ ಸಪ್ರೇಟ್ ಕರ್ಕೊಂಡೋಗಿ, ಇಷ್ಟು ಜನ ಮಧ್ಯೆ ಕರ್ಕೊಂಡು ಹೋಗ್ಬೇಡ್ರಿ ಅವ್ರನ್ನ ಅಂತೇಳಿ ಅವರು. ಆದ್ರೆ ಅವ್ರು ಅದರಲ್ಲೇ ಕರ್ಕೊಂಬಂದ್ರು ನನ್ನ. ಅಲ್ಲಿ ಒಪ್ಕೊಂಡ್ರು. ಅಷ್ಟು ಜನದ ನಡುವೆ ತೊಗೊಂಡು ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ಹೋರಾಟ ಮಾಡಿದ್ವಿ, ನಮಗೇನು ಇದಾಗಿತ್ತು ಆಯಿತು ಹೋಯ್ತು ಅಂತ ಹೋದ್ವಿ. ಮಧ್ಯದಲ್ಲಿ ಎಲ್ಲೋ 2 ಗಂಟೆ 3 ಗಂಟೆ ನಾನು ರಿಸೆಸ್ ಬಂದಿದೆ. ನಾನು ರಿಸೆಸ್ ಹೋಗ್ತೀನಿ ಅಂತ ಅವ್ನು ಪೊಲೀಸ್ಗೆ ಹೇಳಿದ್ನಂದ್ರೆ,
ಇಲ್ಲೇ ಒಯ್ಯ ಅಂತಾನೆ. ನಾನು ಅಪ್ಪ ನನಗೆ ಓಡು ಇಲ್ಲ ಅಂತ ಸೆರಗು ಹಿಡ್ಕೊಂಡಿದ್ದಾನೆ ನಂದು ಇದು. ನಾನು ಓಡೋಕ್ಕಾಗಲ್ಲಯ್ಯ, ತುಂಬ ಬಡ್ದು ಬಿಟ್ಟಾರೆ ನೋಡಿಲ್ಲ ಹೆಂಗೆ ಹೊಡ್ದು. ನೀನು ಓಡೋದು ನಾನು ನೌಕರಿ ಹೋಗ್ತೇವೆ, ಆಯ್ತಪ್ಪ ಹಿಡ್ಕೊ ಅಂತ ಅವ್ನಿಗೆ ನಾನು ಸೀರೆ ಹಿಡ್ಕೊಂಡು ಹಿಂಗೆ ರಿಸರ್ಚ್ ಮಾಡಿದ್ದೀನಿ ನಾನು. ಮತ್ತೆ ಹಚ್ಕೊಂಡ್ರು. ಅಲ್ಲಿ ಗುಲ್ಬರ್ಗ ಜೈಲಿಗೆ ತೊಗೊಂಡೋದ್ರು. 7:30 8 ಕಾಲಲ್ಲಿ ಇಳಿಸಿದ್ರು. ಅಲ್ಲಿ ಅಷ್ಟೊತ್ತಾದ್ರೆ ಊಟ ಇಲ್ಲ, ತಿಂಡಿ ಇಲ್ಲ, ಟೀ ಇಲ್ಲ, ನಾವು ಹೊಡೆದಿರೋ ಅವತಾರ ನೋವು. ಆಮೇಲೆ ಅವ್ರು ಯಾರೋ ಬಂದರು, ಎಲ್ಲ ನೋಡಿದ್ರು, ಎಲ್ಲರನ್ನು ಒಳಗೆ ಕರ್ಕೊಂಡ್ಬಿಟ್ಟು ಅವು ಏನೇನೋ ಬರ್ಕೊಂಡು ಏನೇನೋ ಮಾಡ್ಕೊಂಡು ಇದು ಮಾಡಿದ್ರು. ಮತ್ತು ನನ್ನ ಕರ್ಕೊಂಡ್ರೆ ಜೈಲರ್ ನನ್ನ ಮಾತಾಡಿಸಿದ್ರು, ಡಾಕ್ಟ್ರ್ ಕರೆಸಿದ್ರು. ಇವ್ರನ್ನ ಏನೋ ಚೆಕಪ್ ಏನೋ ಮಾಡಿರಿ ಅಂತ ನೋಡಿ ಇವರು ಎಲ್ಲಿ ಈ ಕಡೆ ಹಾಕ್ಬೇಕಾ ಈ ಕಡೆ ಹಾಕ್ಬೇಕು. ಡಾಕ್ಟ್ರ್ ಕರ್ಕೊಂಡೋಗಿ ಬಂದರೆ ಇಲ್ಲ ಸರ್ ಇವ್ರು ಲೇಡಿ ಒಳಗೆ ಹಾಕ್ಬೇಕಂತ ಅವ್ರಿಗೆ ಹೇಳಿದ್ರಿ. ಲೇಡಿ ಒಳಗೆ ಹಾಕಿದ್ರು. ಒಳಗಡೆ ಹೋದ್ಮೇಲೆ ಅಲ್ಲಿ ನಮ್ಗೆ ಇಲ್ಲಿ ನಾನು ಒಬ್ಬಳೇ ಆಗಿಬಿಟ್ರೆ ನಾನು ಏನು ಮಾಡ್ತಾರೇನಿಲ್ಲ ಅಂತ ನನಗೆ ಭಯ ಶುರುವಾಯಿತು. ಆಮೇಲೆ ನಾನು ಇಲ್ಲ ಸರ್ ನಮ್ಮವ್ರು ಎಲ್ಲಿರ್ತಾರೋ ಅವ್ರು ಅಮ್ಮ ನಿನ್ನ ಅಲ್ಲೇ ಹಾಕಕ್ಕೆ ಬರಲ್ಲ, ಜೈಲರೇ ಹೇಳಿದ್ರು, ನಿಮಗೆ ಅಲ್ಲಿ ಹಾಕಕ್ಕೆ ಬರಲ್ಲಮ್ಮ, ಅಲ್ಲಿ ಹಾಕಿದ್ರೆ ಮತ್ತೆ ಇಲ್ಲಿ ಸಮಸ್ಯೆಗಳಾಗ್ತಾವೆ, ನಾವು ನೌಕರಿ ಕಳ್ಕೊಬೇಕು, ಅವ್ರ ಜೊತೆಲಿ ನಿನ್ನ ಕಳಿಸಿದ್ರೆ ನೀನು ಅಲ್ಲಿ ಲೇಡೀಸ್ ನೀನು ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಆರಾಮಾಗಿರು ನೀನು ಎಲ್ಲ ಅಂತ ಅವ್ರು ಹೇಳಿದ್ರು. ಆದರೂ ನಾನು ಭಯದಿಂದನೇ ಹೋದೆ ಅಲ್ಲಿ ಹೋದ್ಮೇಲೆ ಪಾಪ ಒಬ್ಬರು ಅಲ್ಲೇ ಅರ್ಧ ಏಜ್ ಆಗಿದ್ದು, ಅವ್ರ ಹೆಸರು ಬೇಗಮ್ಮೇನ, PC ಒಳಗಡೆ ಇರೋರು. ನನ್ನ ಊರು ಇವರೆಲ್ಲ ವಿಚಾರಿಸಿದ್ರು, ಹೇಳಿದೆ ಎಲ್ಲಿ ಹೆಂಗೆ ಹೊಡೆದಾರ ಅಂತ. ಇದು ತೋರಿಸ್ತಿಲ್ಲ ಹೆಂಗೆ ಎಲ್ಲಿ ಹೊಡೆದು ಇಲ್ಲೆಲ್ಲ ಪಾಪ ಒಂದು ರೂಮ್ ಒಳಗೆ ಕರ್ಕೊಂಡೋಗಿ ಎಲ್ಲ ಬಟ್ಟೆ ಬಿಚ್ಚಿ ನೋಡಿದ್ರು ಸರ್. ಲೇಡಿ PC ಮುಸ್ಲಿಮ್ಸ್ ಅವರು. ಅವ್ರಿಗೆ ಕೋಟಿ ಪುಣ್ಯ ಬರಲಿ ಸರ್. ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆ ಒಳ್ಳೇದಾಗಿ ಅವರು ಭಾಳ ಎತ್ತರಕ್ಕೆ ಬೆಳೀಲಿ ನೋಡಿಬಿಟ್ಟು ಹೆಂಗೆ ಹೊಡೆದಿದ್ದಾರಲ್ಲ ಸುಳೆ ಮಕ್ಕಳು ಅಂತ ಬೈದರು. ಅವ್ರು ಬೈದು ಅಲ್ಲಿ ಒಳಗಡೆ ಇರ್ತಾರಲ್ಲೆಲ್ಲ ಕೈದಿಗಳೆಲ್ಲ ಲೇಡಿ ಅವ್ರು 4 ಬಕೆಟ್ ಸುಡ ನೀರು ತೊಗೊಂಬರ್ರಿ ಅಂತ ಹೇಳಿದ್ರು ಅವ್ರಿಗೆ. ನನಗೊಂದು ರೂಮ್ ಕೊಟ್ಟರು, ಒಂದು ಸೆಲ್, ನನಗೆ ಸಪ್ರೇಟ್ ಒಂದು ಸೆಲ್ ಸರ್. ಅಲ್ಲಿ ಫ್ಯಾನ್ ಇತ್ತು, ಎಲ್ಲ ಇತ್ತು. ನಿಮ್ಮೊಬ್ಬರಿಗೇನೆ? ನನಗೊಬ್ಬರಿಗೆ ಒಂದು ಸೆಲ್. ಒಂದೊಂದು ಸೆಲ್ಲಲ್ಲಿ 3-4 ಜನ ಇದ್ರು. ಅವರು ನನಗೆ ಮಾತ್ರ ಸಪ್ರೇಟ್ ಸೆಲ್ ಕೊಟ್ಟರು. ಒಂದು ಅದ್ರಟ್ಟು ಬಿಸಿನೀರು ತಂದು ಉಗ್ಗಿದ್ರು ಸರ್ ನನಗೆಲ್ಲ ಅದರಲ್ಲಿದ್ದವರು. ಅಪ್ಪ ನನಗೊಂಥರ ಸ್ವರ್ಗನೇ ಕಣ್ಣಂಗೆ ಆಗ್ಬಿಡ್ತು ಅಲ್ಲಿ. ಆ ನೀರು ಹಾಕಿ ಅಲ್ಲಿ ಏನೇನು ಅಂಥದಿಂತ ಇಟ್ಟಿದ್ದು ಊಟ ತರಿಸಿದ್ರು ಸರ್ ಅವ್ರು. ನನಗೆ ತಿಂದುಬಿಟ್ಟು ಮಲ್ಕೊಂಡಾಕಿ ಸಾಯಂಕಾಲ ಅವ್ರು ಊಟಕ್ಕೆ ಎಬ್ಸರಿ ಎದ್ದಿಲ್ಲ ಸರ್. ನಿದ್ದಿಲ್ಲ, ಹೊಡೆದದ್ದು ನೋವು. ಒಂದು ಡಾಕ್ಟ್ರ್ ಬಂದರು, ಡಾಕ್ಟ್ರ್ ಕರೆಸಿದ್ರು. ಅವರು ಕರೆಸ್ಬಿಟ್ಟು ಇಂಜೆಕ್ಷನ್ನು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಡೈಲಿ ಬೆಳಗ್ಗೆ ಸಾಯಂಕಾಲ ಡಾಕ್ಟ್ರ್ ಕಳಿಸ್ತಿದ್ರು. ಅವರು ಚೆಕಪ್ ಬಂದು ಡಾಕ್ಟ್ರ್ ಎಲ್ಲ ನೋಡಿಬಿಟ್ಟು ಇಂಜೆಕ್ಷನ್ನು ಟ್ಯಾಬ್ಲೆಟ್ ಕೊಡ್ತಿದ್ರು, ಹೋಗ್ತಿದ್ರು. ಆಮೇಲೆ ಇನ್ನೂ ನೆಕ್ಸ್ಟ್ ದಿವಸ ಮತ್ತೊಂದು ಲೇಡಿ ಬಂದ್ಲು. ಮುಂಜಾನೆ ಬೆಳಕರಿತಲ್ಲ, ಬೇರೆದ್ರ ಡ್ಯೂಟಿ ಇತ್ತು. ಆಕೆ ಬೇಸ್ ನನ್ನಂಗೆ ಹೈಟಿಗೆ ಇಟ್ಟಿದ್ಲು. ನಾನು ಸುಮ್ಮನೆ ನೋವಿಗೆ ಹಿಂಗೆ ಇಟ್ಕೊಂಡು ನಿಂತಿದ್ದೆ. ಟೊಂಕದ ಮೇಲೆ ಕೈ ಇಟ್ಕೊಂಡು ನಿಂತಿಯಲ್ಲ, ಎಲ್ಲರೂ ಏನು ಕಸ ಹೊಡಿತಾರಿಲ್ಲ, ಕಸ ಹೊಡಿ. ಅಯ್ಯೋ ಇಲ್ಲೇನೋ ರೂಲ್ಸ್ ಹಂಗೆ ಇರ್ಬೋದು ಬಿಡ ಅಂತ ನಾನು ಅವತ್ತು ಕಸ ಹೊಡೆದೆ ಸರ್. ಬೆಳಗ್ಗೆ 10 ಗಂಟೆಗೆ 10 ಗಂಟೆ ಸರ್ ಜೈಲರ್ ಬಂದು. ಅಷ್ಟೊತ್ತಿಗೆ ಅವ್ರು ಬರೋದ್ರಾಗ ಇವರೆಲ್ಲ ರೆಡಿಯಾಗಿ ಎಲ್ಲ ಸ್ನಾನ ಮಾಡಿ ಟಿಫಿನ್ ಮಾಡಿ ರೆಡಿಯಾಗಿ ಎಲ್ಲ ಲೈನಿಗೆ ನಿಂದಿರ್ತಾರೆ ಸರ್ ಅಲ್ಲಿ ಒಳಗಡೆ. ನಾನು ಮತ್ತು ಅವ್ರ ಜೊತೆಲಿ ನಿಂತ್ಕೊಂಡೆ ನಾನು. ಅವ್ರು ಬಂದು ಅವ್ರನ್ನ ಒಬ್ಬೊಬ್ಬರನ್ನ ಮಾತಾಡ್ಸ್ಕೊತ ಬಂದರು. ಜೈಲರ್ ಎಲ್ಲ ಲೇಡಿ ಎಲ್ಲ ಅವ್ರ ಹೆಸರು ಅವ್ರಿಗೆಲ್ಲ ಗೊತ್ತಿರ್ತೈತಿ. ಅವ್ರ ಹೆಸರು ಕೇಳಿ ನನಗೆ ಹೆಸರು ಕೇಳಿದ್ರೆ ಏನಮ್ಮ ನಿನ್ನ ಹೆಸರು ಅಂದರೆ ನಾನು ತಾರಮ್ಮ ಅಂತ ಸರ್. ತಾರಮ್ಮಂಗಮ್ಮಿಗೆ ಆಯ್ತಮ್ಮ ನಮಸ್ಕಾರ, ಎಲ್ಲ ಊಟ ತಿಂಡಿ ಎಲ್ಲ ಆಯ್ತು ಸರ್ ಅಂದೆ. ನೀವು ಡಾಕ್ಟ್ರು ಬಂದಿದ್ರು ಸರ್ ಅಂದೆ. ಇಲ್ಲೇನ ಅವ್ರ ಜೊತೆಗೆ ಯಾಕೆ ಫಸ್ಟ್ ಆಫ್ ಆಲ್ ಅವ್ರ ಜೊತೆ ನಿಂದ್ರಿಸಿದಾಗ ಆ PC ಬೇದ್ಬಿಟ್ರು ಅವರು. ಅವರು ಕೈದಿಗಳು, ಇವರು ಹೋರಾಟ ಮಾಡಿ ಬಂದಾರ, ಇವ್ರನ್ನ ಯಾಕೆ ಅವ್ರ ಜೊತೆಲಿ ನಿಂದ್ರಿಸಿದ್ಯಾ ನೀನಂತ ಕೇಳಿದ್ರಿ. ಇಲ್ಲ ಸರ್ ನಾನೇನು ಹಂಗೆ ಗೊತ್ತಾಗಿಲ್ಲ ಅವ್ರು ಏನು ಮಾಡಿ ಬಂದಾರಂತ. ನಿನಗೆ ಹೋರಾಟ ಮಾಡಿ ಬಂದಾರ, ಎಲ್ಲಿ ನಿಂದ್ರಿಸ್ಬೇಕು, ಕೈದಿಗಳ್ನ ಎಲ್ಲಿ ನಿಂದ್ರಿಸ್ಬೇಕು, ನೀನು ಸ್ವಲ್ಪ ಬೈದ್ಬಿಟ್ರು ಅವ್ರು. ಹೆಂಗೆ ಬೇಕು ಹಂಗೆ ಬೈದರು. ನೌಕರಿ ಕಳ್ಕೊತೀನಿ ನೀನು ಈ ಥರ ಮಾಡಿದ್ರೆ ನೋಡಂತ ಬೈದ್ರು ಅವ್ರಿಗೆ. ಇಲ್ಲ ಸರ್ ತಪ್ಪಾಗಿ ಸರ್ ಹಂಗೆ. ಆಮೇಲೆ ನನ್ನ ಮತ್ತೆ ಮಾತಾಡಿಸಿದ್ರು ಸರ್. ಅಮ್ಮ ನಿನಗೆಲ್ಲ ಚೆನ್ನಾಗಿ ಒಳ್ಳೆ ಓಕೆ ಎಲ್ಲ ಚೆನ್ನಾಗಿದೆಯಲ್ಲ, ಏನು ಪ್ರಾಬ್ಲಮ್ ಇಲ್ಲಲ್ಲ. ಇಲ್ಲ ಸರ್ ಹಿಂಗೆ ಕೆಲಸ ಮಾಡೋಕೆ ಹಚ್ತಾರ ಅಂದ. ಹೌದು ಸರ್ ನನಗೆ ತುಂಬ ನೋವಿದೆ ಸರ್, ನೋಡಿ ಹೆಂಗೆ ಹೊಡೆದಿದ್ದಾರೆ, ನನಗೆ ಬಗ್ಗಕ್ಕಾಗಲ್ಲ, ಎದ್ದೋಕ್ಕಾಗಲ್ಲ, ಕಾಲು ನೋಡಿ ಸರ್ ಅಂತ ತೋರಿಸ್ಬಿಟ್ಟೆ ನಾನು. ತೋರಿದ ತಕ್ಷಣ ಆಯ್ತು ರೀ, ನಿನಗೇನು ಸ್ವಲ್ಪ ಧ್ಯಾನ ಇದೆನಾ, ಅವ್ರಿಗೆ ಹೋರಾಟ ಮಾಡಿ ಬಂದಾರ ಅವ್ರು ಜೈಲ್ ಒಳಗಡೆ. ಇಲ್ಲಿ ಅವ್ರೇನು ಕೈದಿ ಎಲ್ಲ ಮರ್ಡರ್ ಮಾಡಿ ಬಂದಿಲ್ಲ, ಇಂಥದ್ದು ಮಾಡಿ ಹೋರಾಟ ಮಾಡಿ ಬಂದಾರ ಅವ್ರಿಗೆ ಯಾವ ಥರ ನಡ್ಕೋಬೇಕು ಅನ್ನೋದು ನೀನು ಧ್ಯಾನ ಇಲ್ಲ ಅಂತೇಳಿ ಅವ್ರು ಸಿಕ್ಕಾಪಟ್ಟೆ ಬೈದ್ಬಿಟ್ರು. ತಪ್ಪಾಗೈತೆ ಸರ್ ಹಿಂಗೆ ಅಂದ್ಲು. ಅವ್ಳು ಏನೇನು ಅಂದ್ಲು. ಆಯ್ತಮ್ಮ ಡಾಕ್ಟ್ರು ಬರ್ತಿರ್ತಾರೆ, ನಾನು ಇಲ್ಲಿ ಇವ್ರಿಗೆ ಹೇಳಿರ್ತೀನಿ, ಡೈಲಿ ಬೆಳಗ್ಗೆ ಸಾಯಂಕಾಲ 2 ಸಾರಿ ಬಂದು ನೀನು ಡಾಕ್ಟ್ರು ನೋಡ್ತಾರೆ, ಚೆನ್ನಾಗಿರೋ ಇಲ್ಲಿ ಚೆನ್ನಾಗಿ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಏನು ಹೆದರಬೇಡ, ಇಲ್ಲಿ ಚೆನ್ನಾಗಿರೋ. ಆಯ್ತು ಸರ್ ಅಂತ ನಾನು ಕೈ ಮುಗಿದೆ. ನನಗೆ ಅದು ಗೊತ್ತಾಗ್ಬಿಡ್ತಲ್ಲ. ತಿರುಗಿ ಬೆಳಗ್ಗೆ ದಿವಸ ಮತ್ತೆ ಎಲ್ಲ ಅವ್ರನ್ನ ಕಸ ಹೊಡ್ಯಕ್ಕೆ ಹೋದ್ರೆ ಅವರು, ನಾನು ಅಲ್ಲಿ ನಿಂತು ಅವಳೇ ಇದ್ಲು ಡ್ಯೂಟಿಯಾಗ, ಕಸ ಹೊಡ್ಲ ಅಂತ ಕೇಳಿದೆ ನಾನು. ನೀವೇ ಕೇಳಿದ್ರ? ನಾನೇ ಕೇಳಿದೆ.
ಅಮ್ಮ ನಿನ್ನ ಕೈ ಮುಗಿತೀನಿ ಕಾಲು ಬಿಟ್ಟನಮ್ಮ, ಏನು ಬೇಡ ಸುಮ್ಮನೆ ಅಲ್ಲಿ ಒಂದು ಜಾಗದಾಗ ಕೂತ್ಕೊಂಬಿಡ ಅಂದು. ಅಲ್ಲಮ್ಮ ನನಗೆ ನಿನ್ನೆ ನೀನು ಹೆಂಗೆ ಮಾಡಿದೆಲ್ಲ ಅದು ಹೌದಾ ನೀನು ಮಾಡಿದ್ದು ಅಂಥ ನೋವ್ನಾಗ ನನಗೆ ಇದಿಷ್ಟು ಕಸ ಹೊಡಿಸ್ತಿಯಲ್ಲ ನೀನು, ನನಗೆ ಹಳ ಬರ್ತಾಯಿತ್ತು. ನೀನು ಆ ಕೆಲಸ ಮಾಡೋದಕ್ಕೆ ನನ್ನ ಕಣ್ಣ ನೀರು ಹೋಗ್ತಾ ಇದೆ. ನೋವು ಬಗ್ಗಿದ್ರೆ ನೋವು, ಎದ್ರೆ ನೋವು, ಇಲ್ಲಿ ನೋವು ಹಿಂಗೆ 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 ಅಡ್ಡಬಡ್ಡ ಒಂಥರ ಕಬ್ಬನ ಕಾಸು ಎಳ್ದಂಗೆ ಆಗಿತ್ತು ನನ್ನ ಮೈ ಮೇಲೆ. ಹಂಗೆ ಹೊಡೆದಿದ್ರು ಅವರು, ಕಾಲು ಹೊಡೆದಿದ್ದಾರ ಬಾತ್ ಬಿಟ್ಟವು ಕಾಲು, ಅಷ್ಟು ನೋವು. ಬಡ್ಡಿಗಿಲ್ಲಿ ಹೆಂಗೆ ಸಿಗ್ತೈತೆ ಹಂಗೆ ಹೊಡೆದಾರ ಸರ್, ಇಷ್ಟಿಷ್ಟಪ್ಪ ಬಡಿಗೆ ಅವು. ಅವತ್ತಿಂದ ನಾನು ಅಲ್ಲಿ ಫ್ರೀ ಆದೆ ಸರ್ ಜೈಲ್ನಾಗ. ಅವತ್ತಂತೂ ಭಾಳ ಹಿಂಸೆ. ಎಷ್ಟು ದಿನ ಇದ್ದೆ ಜೈಲಲ್ಲಿ? 8 ದಿವಸ ಇದ್ದೀವಿ ಸರ್. ಅಲ್ಲ, ಏನಕ್ಕೆ ಈಗ ಜಡ್ಜ್ ಹತ್ರ ಹೋದ್ರಲ್ಲ, ಅವಾಗ ಅವ್ರು ಏನು ಇಷ್ಟು ದಿನ ಅಂತ ಕಸ್ಟಡಿ ಕೊಟ್ರಾ ಏನು? ಇಲ್ಲ, ನಮ್ಮನ್ನ ಅರೆಸ್ಟ್ ಮಾಡಿದ್ರಲ್ಲ, ಅಲ್ಲಿ ನಮಗೆ ಬೇಲ್ ಆದರೆ ನಾವು ಹೊರಗಡೆ ರಿಲೀಸ್ ಆಗ್ತೀವಿ. ಬೇಲ್ ಆಗಿಲ್ಲಲ್ಲ, ಅವ್ರು ತೊಗೊಂಡೋಗಿ ಇಲ್ಲಿ ಅಕ್ಕಪಕ್ಕದಾಗ ದೊಡ್ಡ ಗಲಾಟೆ ಆಗ್ತೈತೆ ಅಂತ ಗುಲ್ಬರ್ಗ ಜೈಲಿಗೆ ಹಾಕಿದ್ರು. ಅಷ್ಟು ದೂರ ತಗೊಂಡೋಗಿ ನಮ್ಮನ್ನು, ಅಷ್ಟು 103 ಜನ. 103 ಜನ ತೊಗೊಂಡೋಗಿ ಅಲ್ಲಿ ಹಾಕಿದ್ರು. ಅಲ್ಲಿ ಮತ್ತು ಹಂಗೆ ಕೆಲವೊಬ್ಬರು ಅವ್ರ ಫ್ಯಾಮ್ಲಿ ನೆನೆಸ್ಕೊಂಡು ನೋವು ಪಟ್ಟರು, ಕಷ್ಟಪಟ್ಟರು. ಹಂಗೆ ಇದು ಮಾಡಿ ನಾನು ಆ ಕಡೆ ಚೆನ್ನಾಗಿದ್ದೆ. ನಾನು ಅಲ್ಲಿ ನಾನು ಈ ಕಡೆ ಏನು ನೆನೆಸ್ಕೊಳ್ಳಿಲ್ಲ. ನಾನು ಏನೋ ಅವ್ರ ಪಾಡಿಗೆ ಅವ್ರು ಅದರ ಬಿಡು ಅಂತ ನಾನು ಹಿಂಗೆ ತಿಳ್ಕೊಂಡೆ. ಅವ್ರ ಜೊತೆಗೆಲ್ಲ ಖುಷಿಯಾಗಿ ಆಟ ಆಡ್ಕೊಂಡು ಚೆನ್ನಾಗಿದ್ದೆ. ಅದು ಬುಧವಾರಕ್ಕೊಮ್ಮೆ ಅಂತ ಅವ್ರನ್ನ ನಮ್ಮನ್ನು ಭೇಟಿಗೆ ಬಿಡ್ತಾರೆ ಒಳಗಡೆ. ನಮ್ಮವ್ರು ಯಾರನ್ನ ಅಲ್ಲೆದಾರ ಅಂದ್ರೆ ಅವ್ರನ್ನ ಬಿಡ್ತಾರೆ. ಜೊತೆ ಬಂದವ್ರು ಬುಧವಾರ ಅಂತ ಬಿಟ್ರೆ ಎಲ್ಲರೂ ಬಿಡ್ತಾರ. ಕೈದು ಆ ಕಡೆ ಎಲ್ಲರನ್ನ, ಈ ಕಡೆ ಲೇಡೀಸು ಬಿಡ್ತಾರೆ, ಆ ಕಡೆ ನಾವು ಮಾತಾಡೋಕೆ ಅವ್ರನ್ನ ಮಾತಾಡೋಕೆ ಹೋಗ್ತೀವಿ ಸರ್. ನನ್ನ ಜೊತೆಲಿ ಒಂದು PC ಬಂದರು, ಜೊತೆಲೇ ಇರ್ತಿದ್ರು. ನಾನು ಜೈಲ್ನಾಗಿರೋ ಮಟ್ಟ ಹೊರಗೆ ಬಂದೆ ಅಂದ್ರೆ ಒಂದು PC ನನ್ನ ಜೊತೆಲಿ ಇರ್ತಿದ್ಲು. ನನ್ನ ಹತ್ರ ಯಾರು ಗಂಡು ಮಕ್ಳನ್ನ ಹತ್ರ ಬಿಡಕ್ಕೆ ಬಿಡ್ತಿದ್ದಿಲ್ಲ ಅವರು. ಅಷ್ಟು ದೂರ ನಿಂತು ಮಾತಾಡ್ಬೇಕು, ಇಲ್ಲಿ ಬರೋಂಗಿಲ್ಲ ಅಂತಂದ್ರೆ ಅವರು ಕಟ್ಟಿಗೆ ತೊಗೊಂಡು ನಿಂತಿರ್ತಿದ್ರು ಅವರು. ನನಗೆ ಇದರಲ್ಲಿ ಒಬ್ಬರು ಅಣ್ಣ ಅಂತಿದ್ದೆ, ಸೋಮನಗೌಡ ಅಂತ. ಅವರು ಅವನು ತಂಗಿ ಏನು ನೀನು ಖುಷಿ ನಗುತ್ತಾ ಇದೆಯಾ, ಹಿಂಗೆ ಮಾಡ್ತೀಯ ಅಂತ ಆ ಕಡೆ ಓಡಿಸ್ಬಿಟ್ರೆ ಅವನು. ಇಲ್ಲ ರೀ, ನಮ್ಮ ತಂಗಿಗೆ ಹಿಂಗೆ ನಿನ್ನ ಮನೇಲಿ ಇದು ಜೈಲು, ಅಲ್ಲಿಂದನೇ ಮಾತಾಡಿ ನೀನು ಅವ್ರ ಜೊತೆ ಹತ್ರ ಬರಬಾರ್ದು ನೀನು ಅಲ್ಲ ಅಂತ ಬೈದ್ಬಿಟ್ರೆ ಅತ್ತಗೆ. ಪಾಪ ಆಯ್ತು ಬಿಡ್ರಿ ಅಂತ ಅಲ್ಲೇ ದೂರ ಮಾತಾಡಿ, ನೀನು ನಗುತ್ತಾ ಇದೆಯಾ, ಇದು ಮಾಡ್ತಾ ಇದೆ, ಇನ್ನೇನು ಹತ್ತಿರ ನಮಗೆ ಇಲ್ಲೇನು ಹೊರಗೆ ಕಳಿಸ್ಬಿಡ್ತಾರೆ ಏನಪ್ಪ ಅಂದೆ ನಾನು ಹತ್ತು ಬಿಟ್ರೆ ನಾನು ಕಳಿಸ್ಬಿಡ್ತಾರೇನು? ಇಲ್ಲ. ಮತ್ತೆ ಅವಾಗ ಒಂದು 3-4 ದಿವಸ ಆದಮೇಲೆ ನಂಜುಂಡಸ್ವಾಮಿ ಅಂತ ಅವರು ಜೈಲಿಗೆ ಬಂದರು ಸರ್. ಅವ್ರು ಜೈಲಿಗೆ ಬಂದ ನಮ್ಮನ್ನೆಲ್ಲ ಈಚೆ ಬಿಟ್ಬಿಟ್ರಿ, ಎಲ್ಲ ಒಳಗಡೆ ಎಲ್ಲ ಮೇನ್ ಡೋರ್ ಓಪನ್ ಮಾಡಿಬಿಟ್ರೆ. ನಂಜುಂಡಸ್ವಾಮಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದ? ಇಲ್ಲ, ಅವ್ರು ನಮಗೆ ನೋಡಕ್ ಬಂದಿದ್ದು. ನಮ್ಮನ್ನೆಲ್ಲ ಬಡ್ದಿದ್ದೆಲ್ಲ ಮಾಡಿ ತೊಗೊಂಡೋಗಿದ್ರಲ್ಲ. ಮತ್ತೆ ಮೇನ್ ಅವರಲ್ಲ ನಂಜುಂಡಸ್ವಾಮಿ ಅವ್ರು ಸೀದಾ ಇಲ್ಲೆಲ್ಲ ಊರಾಗೆಲ್ಲ ಇದು ಓಟು ನೋಡಿಬಿಟ್ಟು ಜೈಲ್ ಒಳಗಡೆ ಬಂದ್ರಲ್ಲಿ. ಅಲ್ಲಿ ಬಂದೇಟಿಗೆ ನಮ್ಮನ್ನೆಲ್ಲ ಬಿಟ್ಬಿಟ್ರೆ ಅಲ್ಲಿ ಒಳಗೆ ಎಲ್ಲ ಗಬ್ಬ ಜೈಲ ಒಂಥರ ಹಿಂಗೆ ನಡಿಗೆ ಹೋಗ್ಬಿಡ್ತಾವತ್ತು. ಅಲ್ಲಿಂದ ಬಾಗಲಕೋಟೆ, ಅಲ್ಲಿಂದ ಒಬ್ಬ ರಮೇಶ್ ಅಣ್ಣ ಏನಂತ ಅವ್ರ ಹೆಸರು. ಅವರು ತುಂಬ ಓಡಾಟದಲ್ಲಿ ಭಾಳ ಇದೆ. ಅದೇನೋ ಅಡ್ಡ ಹೆಸರು ಏನೋ ಇತ್ತು. ಅವರು ಒಂದು 6 ಜನ ನಮಗೆಲ್ಲ ಊಟ ತಿಂಡಿ ತೊಗೊಂಡು ಅಲ್ಲಿ ಬಂದಾರೆ. ಎಲ್ಲ ನಮಗೆ ಅದು ಆ ಸ್ವೀಟ್ ಅಂತ ಅದಂತಿದೆ ಎಲ್ಲ ತಾವು ಜೈಲ್ ಒಳಗಡೆ ಬಂದು ಗುಲ್ಬರ್ಗ ಜೈಲ್ ಎಲ್ಲ ಮೇನ್ ಗೇಟ ಓಪನ್ ಮಾಡಿ ಹೋಗ್ಕೊಂಬಿಟ್ರಿ ಎಲ್ಲರೂ. ಅವಾಗ ನಮ್ಗೆ ಇನ್ನೂ ಧೈರ್ಯ ಬಂತು, ನಮ್ಮರೆಲ್ಲ ಇದ್ದಾರಂತ. ಅಲ್ಲಿಯವ್ರು ಇಲ್ಲಿಯವ್ರು ತುಂಬ ಜನ ಬಂದರು ಸರ್. ಅವ್ರು ಆವಾಗಲಿಂದ ನಮ್ಮನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳಕ್ಕೆ ನಿಂತರು. ಅಂದರೆ ಈ ಗಂಡು ಮಕ್ಕಳಿಗೆಲ್ಲ ಬಿಸಿನೀರು ಇದ್ದಿಲ್ಲ ಸ್ನಾನ ಮಾಡೋಕ್ಕೆ, ತಣ್ಣೀರೇ. ನನಗೆ ಮಾತ್ರ ಬಿಸಿನೀರು ಇತ್ತು ಸರ್. ಅಲ್ಲಿ ಲೇಡೀಸ್ ಒಳಗೆ ಬಿಸಿನೀರಿತ್ತು. ನಮ್ಮನ್ನ ಏನೋ ಮಾಡ್ಕೊಂಡು ತಿನ್ನಕ್ಕೆ ಬಿಡ್ತಿದ್ದಿಲ್ಲ ಸರ್ ಅವ್ರು. ಅದೇನೋ ರೂಲ್ಸ್ ಐತೆ ಅಂತೆ, ಇವನ್ನೇನೋ ಮಾಡ್ಕೊಂಡು ತಿನ್ನಕ್ಕೆ ಬಿಟ್ರೆ ಬೆಂಕಿ ಹಾಕ್ಕೊಂಡು ಸತ್ತೋಗ್ತಾರೆ ಹಂಗೆ. ಅದು ಅವ್ರು ಮಾಡಿದ ಆ ಜೈಲಲ್ಲೇ ಮಾಡಿದ ಅದೆಲ್ಲ ಕರೆಕ್ಟಾಗಿ ಹಾಕ್ತಿದ್ರು ಅವರು. ಸಪ್ಪೆ ಖಾರ ಇರೋಂಗಿಲ್ಲ, ಉಪ್ಪಿರೋಂಗಿಲ್ಲ. ಉಪ್ಪು ಹುಳಿ ಖಾರ ತಿಂದು ಕೋಪ ಬಂದು ನೀವು ಅವ್ರಿಗೆ ಹೊಡೆದ್ರೆ ಬಿಟ್ರೆ ಹಂಗಂತ ಅವ್ರು ಹೇಳಿದ್ರು. ಯಾಕಂದ್ರೆ ನಿಮಗೆ ಇಲ್ಲಿ ಅಕಸ್ಮಾತ್ ನೀವೇನೋ ಒಂದು 8 ದಿನದ ಹೋಗ್ಬಿಡ್ತೀರಿ, ಪರವಾಗಿಲ್ಲ. ಇಲ್ಲಿ 8-10 ವರ್ಷ ಒಳಗಡೆ ಇದ್ದಾರೆ, ಬೇಸ್ತಿಂದ ನಮ್ಮನ್ನು ಬಡ್ದು ಬಿಡ್ತಾರೆ ನೋಡಿ. ಇಲ್ಲಿ ಅಂದ್ರೆ ಅವ್ರು ಅಲ್ಲಿ ಮಾಡೋದು ಹಂಗೆ ಮಾಡ್ತಾರೆ ಸರ್, ಕೈದಿಗಳು ಮಾಡೋದು ಹಂಗೆ ಮಾಡ್ತಾರೆ. ನಾನು ನೋಡಿದೆ ಅಲ್ಲಿ. ಆಯಿತು. ಮತ್ತು ಆಮೇಲೆ ಒಂದು 8 ದಿವಸ ಆದಮೇಲೆ ನಮಗೆ ಬೇಲ್ ತೊಗೊಂಬಂದ್ರು. ಈ ಟೈಮಿಗೆ ಬಂದರು ಅಲ್ಲಿ ಬೇಲ್ ತೊಗೊಂಡು. ಇವು 4 ಗಂಟೆ ಎಷ್ಟು ಟೈಮ್ ಇವೆ, ಇಷ್ಟೊತ್ತಿಗೆ ಬಂದರು. ಒಬ್ಬೊಬ್ಬರನ್ನ ಬಿಡೋಕೆ ತುಂಬ ಲೇಟು. ನಂದು ಎಷ್ಟೋ ಜನದಿಂದಿತ್ತು. ಅವರೇ ಪಾಪ ಇಲ್ಲ ಇವ್ರನ್ನ ಫಸ್ಟ್ ಮಾಡಿ ಕಳಿಸ್ಬಿಡಿ ಹೊರಗಡೆ ಅಂತ ಅಂದರು. ಒಬ್ಬ PC ನನ್ನ ಜೊತೆಲಿದ್ರು. ನನ್ನ ಜೊತೆಲಿದ್ದು ಅದೆಲ್ಲ ಮುಗಿಸ್ಕೊಂಡು ನಂದೆಲ್ಲ ಸೈಗೆ ಮಾಡಿಸ್ಕೊಂಡು ನನ್ನ PC ಬಂದು ಹೊರಗಡೆ ಬಿಟ್ಟು ಪಾಪ ಭಾಳ ಇದು ನನಗೆ ಖುಷಿಯಿಂದ ಇದು ಮಾಡಿ ಹೋದ್ಲು ಪಾಪ. ನಾವು ಹೊರಗೆ ಬಂದು ಆಮೇಲೆ ಒಬ್ಬೊಬ್ಬರು ಬಂದು ಒಳಗಡೆ ನನಗೆ ಆ ಬೇಗಮ್ ಅಂತ ಮುಸ್ಲಿಮ್ಸು PC ಇದ್ಲಲ್ಲ ಅಮ್ಮ, ಅವ್ರಿಗೆಲ್ಲ ಅರ್ಧ ವಯಸ್ಸಾಗಿತ್ತು ಅವಾಗ. ನನಗೆ ಡೈಲಿ ಮನೆಯಿಂದ ಅವರು ತಿಂಡಿ ತರ್ತಿದ್ರು. ಊಟ ಬೇಡ ನಿನಗೆ ನಾನು ತರ್ತೀನಿ ಅಂತ ಅವರು ನಾಷ್ಟ ತರ್ತಿದ್ರು, ಏನೇನೋ ತಂದು ಕೊಡ್ತಿದ್ರು. ಇನ್ನೊಬ್ರು ಶಾಲೆ ಕಲ್ಸಕ್ಕೆ ಬರ್ತಿದ್ರು ಒಳಗೆ. ನಮ್ಮನ್ನು ಅದೆಲ್ಲ ಹಾಡು ಆಡಿಸ್ತಿದ್ರು. ಆಡಿಸಿ ಬೆಳಗ್ಗೆ ಎಲ್ಲರೂ ನಿಂದ್ರಿಸ್ಬಿಟ್ಟು ಓದೋರು ಇಷ್ಟ ಇದ್ದಾರೆ ಓದ್ಬೋದಂತೆ ಸರ್. ಅವ್ರು ಓದ್ಸೋಕ್ಕೆ ಬರ್ತಿದ್ರು. ನನಗೆ ಓದಂದ್ಲು. ನಾನು ಹಾಗೆ ಓದಿಲ್ಲ. ಈಗ 8 ದಿವಸ ಬೇಡ, 1 ತಿಂಗಳಿದ್ದೇನೆ ಇಲ್ಲಿ, 1 ತಿಂಗಳ ಏನು ಓದ್ಬಿಡ್ತೀನಿ ನಾನು ಅಲ್ಲಂದೆ. ಅವ್ರ ಮನೆಯಿಂದ ಹಣ್ಣು, ಆಮೇಲೆ
ಊಟ ತಿಂಡಿ ಎಲ್ಲ ತರ್ತಿದ್ರು. ಅವ್ರನ್ನೂ ದೇವ್ರು ಚೆನ್ನಾಗಿಟ್ಟಿರಲಿ, ಅವ್ರ ಮಕ್ಕಳು ಮರಿ ಒಳ್ಳೊಳ್ಳೆ ಉದ್ಯೋಗಕ್ಕೆ ಹೋಗ್ಲಿ. ಆ ಬೇಗಮ್ ಅಂತ ಮುಸ್ಲಿಮ್ಸ್ ಅಂತ ಹೇಳಿದ್ನಲ್ಲ, ಪಾಪ ಅವರು ಅದೆಲ್ಲ ತುಂಬ ಹೊಡೆದು ಬಿಟ್ಟಿದ್ದಾರೆ. ಅವರು ನೀನು ಡ್ರಿಂಕ್ಸ್ ಮಾಡ್ತೀಯಾ ಏನಂತ ಕೇಳಿದ್ರು ನಾನು. ಆಗ ನಾವು ಅಲ್ಲಿ ಇಲ್ಲಿ ಡ್ಯಾನ್ಸ್ ಹೋಗ್ತಿದ್ವಲ್ಲ, ಮಾಡ್ತಿದ್ವಿ ಸರ್, ಸುಳ್ಳು ಮುಚ್ಚಿಟ್ಕೋಬಾರ್ದು. ಆ ಡ್ಯಾನ್ಸ್ಗೆ ಹೋದಲ್ಲಿ ಕುಣಿದ್ರೆ ಮತ್ತೆ ರಾತ್ರಿ 2-1 ಗಂಟೆ ಮಟ್ಟ ಕುಣಿಯೋಕ್ಕಾಗತ್ತೆ. ಮಾಡ್ತಿದ್ದೆ ನಾನು ಅಲ್ಲೇನು ಅಂದ್ಬಿಟ್ಟೆ, ಅವ್ರ ಇದ್ರಿಗೆ ನಾನು ಇನ್ನು ಕುಡಿತೀನಿ ಅಂದ್ರೆ ಮರದಿರಲ್ಲ ಅಂತ. ಇಲ್ಲ ನಾನು ಅಲ್ಲೆಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟೆ. ಅಲ್ಲ ಹಂಗಿದ್ರೆ ಹೇಳು, ನಾನು ತಂದು ಕೊಡ್ತೀನಿ ಅಂದ್ರೆ ಅವ್ರ ಪಾಪ ಒಳಗಡೆ. ಆ ಅಮ್ಮ ಅವ್ರ ಮುಸ್ಲಿಮ್ಸ್ ಸರ್, ಅಷ್ಟು ನನ್ನ ಬರೋ ಮಟ್ಟ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಸರ್. ಏನು ಅವ್ರು ಎಲ್ಲರೂ ಕೊಟ್ಟಿರೋ ತಿಂಡಿ ನಾನು ಆ ಜೈಲು ಊಟ ಮಾಡ್ತಿದ್ದೆಲ್ಲ, ಅಲ್ಲಿ ಹಸು ಬರ್ತಿದ್ವು, ಆಕಳಿದ್ದು ಒಳಗಡೆ. ಜೈಲ್ ಒಳಗಡೆ ಹಸು ಜೈಲು ಒಳಗಡೆ ಹಸುವಿದ್ದು, ಅವು ಅಲ್ಲೇ ಇರ್ತಾವೆ, ಹಾಲು ಹಿಂಡೋದು ಅವೇ. ಮತ್ತೆ ಇವ್ರಿಗೆಲ್ಲ ಮಜ್ಜಿಗೆ ಮೊಸರು ಏನೇನಮ್ಮ ಕೊಡೋರಲ್ಲ, ಒಳಗಡೆ ಎಲ್ಲ ಕೊಡ್ತಿದ್ವಿ. ಅವು ಬರ್ತಿದ್ವಲ್ಲ, ಆ ಜೈಲದ ಊಟ ಕೊಡ್ತಿದ್ರೆ ಎಲ್ಲ ಹಸುಗೆ ತಿನ್ನಿಸ್ಬಿಡ್ತಿದ್ದೆ ನಾನು ಒಳಗಡೆ. ನಾನು ಇವ್ರು ಕೊಟ್ಟಿದ್ದೆ ಇರ್ತಿತ್ತು ಜಗ್ಗಿ, ಅದು ತಿಂತಿದ್ದೆ ನಾನು. ಆಮೇಲೆ ಯಾರೋ ಮಾತಾಡ್ಸಕ್ಕೆ ಅವ್ರು ಏನೋ ಹಣ್ಣು ಸ್ವೀಟು ಅದು ಇದು ತಂದು ಕೊಡ್ತಿದ್ರು ನಮಗೆ. ಮಾತಾಡ್ಸಿ ಹೋಗ್ತಿದ್ರು, ಯಾರ್ಯಾರೋ ಬರ್ತಿದ್ರು ಒಳಗಡೆ ಮಾತಾಡ್ಸಕ್ಕೆ. ಎಷ್ಟು ದಿನ ಇದ್ರಿ ಟೋಟಲ್ ಆಗಿ? 8 ದಿವಸ. 8 ದಿವಸ ಆದಮೇಲೆ ಈಚೆ ಬಿಡೋದ್ರಾಗ 8-9 ಗಂಟೆ ಆಯ್ತು ಅಲ್ಲೇ. ಅದು ಎಲ್ಲ ಬರ್ಕೊಂಡು ಸಹಿ ಮಾಡ್ಕೊಂಡು ಅದೇನೋ ಮಾಡಿಬಿಟ್ರು ಅವರು. ಅಲ್ಲಿಂದ ಕೊಪ್ಪಳ ಬರೋತ್ತಿಗೆ, ಕೊಪ್ಪಳ 4 ಗಂಟೆಗೆ 5 ಗಂಟೆಗೆ ಬಂದು ಕೊಪ್ಪಳ ಇಳಿದ್ವಿ. ಅಲ್ಲಿ ಇಳಿದ್ಬಿಟ್ಟು ಅವ್ರವ್ರ ಊರಿಗೆ ಅಲ್ಲಿ ಬಸ್ ಇಲ್ಲ ನಮಗೆ ಬರೋಕ್ಕೆ. ಅಲ್ಲಿ ಎಲ್ಲರೂ ಜೈಲ್ ಬಿಟ್ಟು ಹೋಗಿಲ್ಲ, ನಮ್ಗೆ 2 ಬಸ್ ತರಿಸಿದ್ರೆ ಹೋಗ್ತೀವಿ ಅಂತ. ಎಷ್ಟು ವಯಸ್ಸವಾಗ ನಿಮಗೆ? ನನಗೆ ವಯಸ್ಸವಾಗ ಈಗ ಒಂದು 25, ನನಗೆ 60 ನಡೀತೇವೆ ಸರ್ ಈಗ. 60 ವರ್ಷ. ಈಗ ಅದು 25-26 ವರ್ಷದ ಮಾಡಿದ್ರು ಮಣ್ಣೆ. ಅದನ್ನ ಕರಾಳ ದಿನಾಚರಣೆ ಅಂತ ಮಾಡಿದ್ರು ಅದನ್ನ. ಅವತ್ತು ನಾನು ಅಲ್ಲಿ ಹೋಗ್ಲಿಲ್ಲ, ಬೇರೆ ಕಡೆ ಇದ್ದೆ. 25-26 ಹಿಂಗಾಗೈತೆ ವಯಸ್ಸು. 60 ಅಂದರೆ ಒಂದು 35 ಆಗಿರ್ಬೇಕು ಇರ್ಬೋದು ನೋಡಿ, ಅಷ್ಟಿರ್ಬೋದು ಸರ್. 35, 25, 60. ಹೌದು ಸರ್, ಅಷ್ಟಿರ್ಬೋದು ನನಗೆ. ಅವಾಗ ಅಷ್ಟಿತ್ತು ಏಜು. ಅಷ್ಟರಲ್ಲಿ ನೀವು ಈ ಮಂಗಳಮುಖಿಯಾಗಿ ಹಿಂದಿನ ಜೀವನ ಎಲ್ಲ ಇದಾಗ್ಬಿಟ್ಟು ವಾಪಸ್ ಬಂದಿದ್ರಾ ಇಲ್ಲಿಗೇನೆ? ಎಲ್ಲ ನಾನು ಇದರಲ್ಲಿದ್ದು, ನಾನು ಮುಂಬೈಲಿ ಕೂಡ ಇದ್ದು ಬಂದಿದ್ದೆ. ಅಲ್ಲಿ ನೀವು ಯಾವಾಗ ಮುಂಬೈಗೆ ಹೋಗಿದ್ದು, ಯಾವಾಗ ಮಂಗಳಮುಖಿ ಆಗಿದ್ದು? ನಾನು ಮಂಗಳಮುಖಿ ಆದಾಗ ಸುಮಾರು ಚಿಕ್ಕಂದಿನಿಂದ ನನಗೆ ಹಾವಭಾವ ಹೆಣ್ಣಿಂದೇ ಇತ್ತು ನನಗೆ.